ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಜಿಯೋ ಅವರು ಬಿಟ್ಟಿರೋ ಒಂದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಜಿಯೋ ವೆಬ್ಸೈಟ್ಗೆ ಬಂದ್ಬಿಟ್ಟು ಫುಲ್ಲು ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಲಾಸ್ಟಲ್ಲಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇದು ಎಸ್ಪೆಷಲಿ ಬಂದು ವುಮೆನ್ಸ್ಗೆ, ಇದು ವುಮೆನ್ ಎಂಪವರ್ಮೆಂಟ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಬಿಟ್ಟಿರೋವಂಥ ಲೈಕ್ ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ಬೋದು. ಪೋಸ್ಟ್ ನೇಮ್ ಬಂದು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀವು ಯಾವಾಗ ಬೇಕಾದ್ರೂ ವರ್ಕ್ ಮಾಡ್ಬೋದು. ಲೈಕ್ ಫ್ಲೆಕ್ಸಿಬಲ್ ವರ್ಕ್ ಅವರ್ಸ್ ಇರುತ್ತೆ. ಇನ್ನು ಎಷ್ಟು ಅರ್ನ್ ಮಾಡ್ಬೋದು ಅಂದರೆ ಇಲ್ಲಿ ಲೈಕ್ ನೀವು ಎಷ್ಟು ಅವರು ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ದಿನ 2 ಗಂಟೆ ನೀವೇನಾದ್ರು ಟೈಮ್ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ಒಂದು ತಿಂಗಳಿಗೆ 7,000, ಇನ್ನೇನಾದ್ರು 4 ಗಂಟೆ ಅಂದರೆ 14,000, 6 ಗಂಟೆ ಅಂದರೆ 21,000, 8 ಗಂಟೆ ಅಂದರೆ 28,000. ಈ ಥರ ಲೈಕ್ ಇವ್ರು ತೋರಿಸಿದ್ದಾರೆ. ಬಟ್ ಅದರಲ್ಲಿ ಲೈಕ್ ನೀವು ಯಾವ ಥರ ವರ್ಕ್ ಮಾಡ್ತೀರಾ, ನೀವು ಯಾವ ಥರ ನಿಮಗೆ ಸಿಗೋ ಕಸ್ಟಮರ್ನ ಕನ್ವಿನ್ಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಹಾಗೇನೇ ಇವ್ರು ಹೇಳ್ತಾ ಇದ್ದಾರೆ ಲೈಕ್ ಅಪ್ ಟು 15,000 ಪರ್ ಮಂತ್ ಎಲ್ಲ ಅರ್ನ್ ಮಾಡ್ಬೋದು ಅಂತ. ಸೊ ನೀವು ಮನೇಲೇ ಕೂತ್ಕೊಂಡು ಎಷ್ಟು ಅರ್ನ್ ಮಾಡಿದರೆ ಇದು ಗ್ರೇಟ್ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಬೆಂಗಳೂರಿಗೆ ಬಂದು ನೀವು 30-40 ಸಾವಿರ ದುಡಿದ್ರೂ ಎಷ್ಟು ಸೇವ್ ಮಾಡೋಕ್ಕಾಗಲ್ಲ. ಬಟ್ ಮನೇಲಿ 15,000 ದುಡಿದ್ರಿಂದ ಮಿನಿಮಮ್ ಅಂದರೂ 10,000-12,000 ಅಂತೂ ಸೇವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಇನ್ನು ಇದು ಬಂದು 7,700 ಸಿಟಿಗಿಂತ ಜಾಸ್ತಿ ಸಿಟಿಗಳಲ್ಲಿ ಅವೈಲೇಬಲ್ ಇದೆ. ಯಾರು ಬೇಕಾದ್ರೂ ವರ್ಕ್ ಮಾಡ್ಬೋದು. ಇವ್ರ ಜೊತೆ ಆಲ್ರೆಡಿ ತುಂಬ ಜನ ವುಮೆನ್ ಅಸೋಸಿಯೇಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಲೈಕ್ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇಲ್ಲ, ಲೈಕ್ ನೀವು ಹೇಗೆ ವರ್ಕ್ ಮಾಡ್ತೀರಾ ಆ ರೀತಿ ನಿಮಗೆ ಸಂಬಳನ ಕೊಡ್ತಾರೆ. ಇದೊಂಥರ ಫ್ರೀಲ್ಯಾನ್ಸಿಂಗ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ವರ್ಕ್ ಏನಿರುತ್ತೆ ಅಂದರೆ ನಿಮ್ಮ ಹತ್ರ ಜಸ್ಟ್ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು. ಈ ಸ್ಮಾರ್ಟ್ ಫೋನ್ ಇಟ್ಕೊಂಡು ಅವರು ನಿಮಗೆ ಸ್ವಲ್ಪ ಕಸ್ಟಮರ್ಸ್ ಲೀಸ್ಟ್ಗಳನ್ನ ಕೊಟ್ಟಿರ್ತಾರೆ. ಸೊ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಲೈಕ್ ಈಗ ಅವ್ರೇನಾದ್ರು ಕರೆನ್ಸಿ ಖಾಲಿ ಆಗ್ತಿದೆ ಅಂದರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕರೆನ್ಸಿ ಹಾಕ್ಸ್ಕೊಳ್ಳಿ ಅಂತ ಅನ್ನೋದು, ಅಥವಾ ಅವ್ರೇನಾದ್ರು ಕರೆನ್ಸಿ ಹಾಕ್ಸೋದು ಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕರೆನ್ಸಿ ಹಾಕ್ಸ್ಕೊಳ್ಳಿ ಅಂತ ಹೇಳೋದು. ಲೈಕ್ ನೀವು ಈಗ ನಿಮಗೂ ಕೂಡ ತುಂಬ ಸಲ ಆ ಕಾಲ್ಸ್ ಬಂದಿರ್ಬೋದು. ನೀವೇನಾದರೂ ತುಂಬ ದಿನದಿಂದ ಕರೆನ್ಸಿ ಹಾಕ್ಸಿಲ್ಲ ಅಂದರೆ ಫೋನ್ ಮಾಡಿಬಿಟ್ಟು ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತೀವಿ ಈ ಥರ ಎಲ್ಲ ಹೇಳ್ತಾರೆ. ಆಮೇಲೆ ಲೈಕ್ ನೀವೇ ಒಂದೊಂದು ಸಲ ಅದಕ್ಕೆ ರೀಚಾರ್ಜ್ ಮಾಡಿ ಮತ್ತೆ ಶುರು ಮಾಡ್ತೀರಾ. ಈ ರೀತಿ ನಿಮಗೆ ಕಸ್ಟಮರ್ ಲಿಸ್ಟ್ಗಳನ್ನ ಕೊಡ್ತಾರೆ, ನೀವು ಅವ್ರಿಗೆ ಫೋನ್ ಮಾಡಿಬಿಟ್ಟು ವರ್ಕ್ ಮಾಡೋದಿರುತ್ತೆ. ಅಥವಾ ಅವ್ರದ್ದೇನಾದ್ರು ಕಸ್ಟಮರ್ ಕ್ವೈರೀಸ್ ಲೈಕ್ ಅವ್ರಿಗೇನಾದ್ರು ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಮಾಡೋದು. ಈ ರೀತಿ ಎಲ್ಲ ಈ ಜಾಬ್ದು ವರ್ಕ್ ಆಗಿರುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲೈನ ಮಾಡ್ಬೋದು. ಈಗ ಅಪ್ಲೈ ಹೇಗೆ ಮಾಡೋದು ಅಂದರೆ ಫಸ್ಟು ರಿಜಿಸ್ಟರ್ ಆಗಬೇಕಿರುತ್ತೆ. ಅದಕ್ಕೆ ಲೈಕ್ ನಿಮ್ಮ ಮೊಬೈಲ್ ನಂಬರು, ನೇಮು, ಪಿನ್ ಕೋಡು ಇದನ್ನೆಲ್ಲ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟ್ ತಗೊಂಡು ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಗುತ್ತೆ. ಅದಾದಮೇಲೆ ನಿಮಗೆ ಸ್ವಲ್ಪ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಯಾವ ಥರ ಮಾಡೋದು ಅಂತ. ಅದಾದಮೇಲೆ ನೀವು ಅರ್ನ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ಈಗ ಯಾರ್ಯಾರು ಅರ್ನ್ ಮಾಡ್ತಿದ್ದಾರೆ ಅವ್ರದ್ದೆಲ್ಲ ಲೈಕ್ ಟೆಸ್ಟಿಮೋನಿಯಲ್ಸ್ ಇದೆ, ಇಲ್ಲಿ ನೋಡ್ಕೋಬೋದು. ಹಾಗೆ ನಿಮ್ಗೆ ಏನಾದ್ರು ಕ್ವಶನ್ ಇದ್ದರೆ ಅದ್ರದ್ದು ಎಲ್ಲ ಆನ್ಸರ್ಗಳು ಇಲ್ಲಿದೆ, ನೀವು ಲೈಕ್ ಸ್ವಲ್ಪ ನೋಡ್ಕೋಬೋದು ಯಾವ ರೀತಿ ಅಂತ. ಸೊ ನೀವು ಕರ್ನಾಟಕದವರಾಗಿದ್ದರೆ ಕನ್ನಡ ಗೊತ್ತಿದ್ರೆ ಸಾಕು. ಈ ರೀತಿ ಎಲ್ಲ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಇಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ ಲೈಕ್ ಫಿಕ್ಸ್ಡ್ ವರ್ಕ್ ಅವರ್ಸ್ ಏನಿಲ್ಲ, ನಿಮಗೆ ಯಾವಾಗ ಬೇಕೋ ಅವಾಗ ವರ್ಕ್ ಮಾಡ್ಬೋದು. ಇನ್ನು ಏನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಲ್ಲಿ ಬಂದುಬಿಟ್ಟು ರಿಜಿಸ್ಟರ್ ನಾವು ಅಂತ ಲೈಕ್ ನಿಮ್ಮ ನೇಮ್, ಮೊಬೈಲ್ ನಂಬರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, ಜೆಂಡರ್, ಕರೆಂಟ್ ಆಕ್ಯುಪೇಷನ್, ಪಿನ್ ಕೋಡ್, ಈ ಕ್ಯಾಪ್ಚಾ ಇದೆಯಲ್ಲ ಇದನ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಆಗ ರಿಜಿಸ್ಟ್ರೇಷನ್ ಆಗುತ್ತೆ. ಆಮೇಲೆ ನಿಮ್ಮದು ಯಾವ ನಂಬರ್ ಕೊಟ್ಟಿರ್ತೀರ ಅದಕ್ಕೆ ವಾಟ್ಸಪ್ಪಲ್ಲಿ ಬರುತ್ತೆ. ಆ ವಾಟ್ಸಪ್ಪಲ್ಲಿ ಏನೇನು ಹೇಳ್ತಾರೆ ಅದನ್ನೆಲ್ಲ ಮಾಡ್ಕೊಂಡು ಹೋದರೆ ಸಾಕು, ನೀವು ಇಲ್ಲಿ ವರ್ಕ್ ಮಾಡೋಕ್ಕೆ ಶುರುನ ಮಾಡ್ಬೋದು. ಸೊ ಯಾರೆಲ್ಲ ಈ ಜಿಯೋ ಕಸ್ಟಮರ್ ಅಸೋಸಿಯೇಟ್ ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಏನಾದ್ರು ಮನೇಲಿ ಕೂತ್ಕೊಂಡು ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಇದಕ್ಕೆ ಅಪ್ಲೈ ಮಾಡಿ ಅರ್ನ್ ಮಾಡೋಕ್ಕೆ ಶುರು ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.